ಸಾರ್ವಜನಿಕ ರಸ್ತೆ ಒತ್ತುವರಿ ತೆರವು 18 ವರ್ಷಗಳ ಬಳಿಕ ಕಾನಮಾಕಲಹಳ್ಳಿಯಲ್ಲಿ ಆಡಳಿತದ ಕಟ್ಟುನಿಟ್ಟಿನ ಕ್ರಮ. ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾನಮಾಕಲಹಳ್ಳಿ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಸಾರ್ವಜನಿಕ ರಸ್ತೆಯನ್ನು ಆಕ್ರಮಿಸಿಕೊಂಡಿದ್ದ ಪೆಟ್ಟಿಗೆ ಅಂಗಡಿಗಳನ್ನು ತಾಲೂಕು ಆಡಳಿತ ಇಂದು ತೆರವುಗೊಳಿಸಿತು. ಸುಮಾರು 18 ವರ್ಷಗಳಿಂದ ಮುಖ್ಯ ರಸ್ತೆಯಲ್ಲೇ ವ್ಯಾಪಾರ ನಡೆಸಲಾಗುತ್ತಿದ್ದು, ಇದರಿಂದ ಸಾರ್ವಜನಿಕ ಸಂಚಾರ ಹಾಗೂ ಚರಂಡಿ ಕಾಮಗಾರಿಗೆ ತೊಂದರೆ ಉಂಟಾಗಿತ್ತು. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಲವು ಬಾರಿ ನೋಟಿಸ್ ನೀಡಿದ್ರು. ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸದ ಹಿನ್ನೆಲೆ ಅಧಿಕಾರಿಗಳು ಇಂದು ಕ್ರೇನ್ ಸಹಾಯದಿಂದ ಕಾರ್ಯಾಚರಣೆ ನಡೆಸಿದ್ರು. ಕಾರ್ಯಾಚರಣೆಯ ವೇಳೆ ಅಂಗಡಿ ಮಾಲೀಕರು ಮತ್ತು ಅಧಿಕಾರಿಗಳ ನಡುವೆ ಕೆಲಕಾಲ ವಾಗ್ವಾದವೂ ನಡೆಯಿತು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸರ್ವೇಶ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ರೀನಿವಾಸನ್ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಎಂಜಿನಿಯರ್ಗಳು ಸ್ಥಳ ಪರಿಶೀಲನೆ ನಡೆಸಿದ್ರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆ ಕಲ್ಪಿಸಲಾಗಿತ್ತು. ಸಾರ್ವಜನಿಕ ಹಿತದೃಷ್ಟಿಯಿಂದ ಹಾಗೂ ಗ್ರಾಮದಲ್ಲಿ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಅಡ್ಡಿಯಾಗಿದ್ದ ಕಾರಣ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಇದು ಕೂಡ ನಮ್ಮ ಪಂಚಾಯತ್ ಎಲ್ಲಿಂದ ಎಲ್ಲಿಗಿದೆಯೋ ಸರ್ವೆ ಮಾಡಿ. ಯಾವುದು ಪಂಚಾಯತ್ ಎಲ್ಲಿಂದ ಎಲ್ಲಿಗಿದೆಯೋ ಸರ್ವೆ ಮಾಡಿ. ಸರ್ವೆ ಮಾಡೋದು ರೋಡ್ ರೀ. ರೋಡ್ ಯಾರು ಸೇರಿತ್ತು? ರೋಡ್ ಯಾರು ಸೇರಿತ್ತು? ಯಾರು ಸೇರಿತ್ತು? ನಮ್ಮ ಪಂಚಾಯತಿಗೆ. ಪಂಚಾಯತಿಗೆ ಸೇರಿತ್ತಾ? ಸರ್ವೆ ಮಾಡಿ. ಹೌದು, ಪಂಚಾಯತಿಗೆ ಸೇರಿತ್ತಾ? ಸರ್ವೆ ಮಾಡಿ. ತೆರವು ಇದು ಮಾಡಿ ಬಾಪ ಮಾಡಿ ಸರ್ವೆ ಮಾಡಿ. ಏ ವಿಡಿಯೋ ಮಾಡು, ವಿಡಿಯೋ ಮಾಡು. ಆಯ್ತು ಮಾಡಬೇಡ. ಏ ವಿಡಿಯೋ ಮಾಡಿ ನೀನು. ಹೇಳಪ್ಪ. ಯಾರಿಗೂ ತೊಂದರೆ ಮಾಡೋ ಉದ್ದೇಶ ನಮಗೂ ಇಲ್ಲ. ವಿಡಿಯೋ ಮಾಡೋದು ಒಂದು ನಿಮಿಷ. ಯಾರಿಗೂ ತೊಂದರೆ ಮಾಡೋ ಉದ್ದೇಶ ನಮಗಿಲ್ಲ. ಸುಮಾರು 15 ವರ್ಷಗಳಿಂದ ಇದೇ ಜಾಗದಲ್ಲಿ ಹೊಟ್ಟೆಪಾಡಿಗೆ ಅವ್ರ ಇದೇ ಸರ್ಕಾರದ ಸ್ಕೂಲ್ ಹೊಡೆಯುವಾಗ ನಾನು ಒಂದ್ ನಿಮಿಷ ಡಿಸಿ ಸಾಹೇಬ್ರಿಂದ ಹಿಡಿದು ಎಸ್ ಪಿ ಸಾಹೇಬ್ರಿಂದ ಹಿಡಿದು ತಹಸೀಲ್ದಾರ್ ಹಿಡಿದು ಪಂಚಾಯತಿಯಿಂದ ಹಿಡಿದು ನಾನು ಅರ್ಜಿ ಸಲ್ಲಿಸಿದ್ದೀನಿ. ಯಾರೇನ್ ಮಾಡಿದಿರ ಅವತ್ತು? ಅವ್ರು ಹೇಳ್ತಿರೋದು ಯಾರೇನ್ ಮಾಡಿದಿರ ಅವತ್ತು? ಸ್ಕೂಲ್ ಕೊಡ್ತಾರಲ್ಲ, ಬೀಳಿಸ್ತಾರಲ್ಲ, ಏನ್ ಮಾಡಿದಿರಿ? ಇವತ್ತು ಏನ್ ಗಡ್ಡ ಇದೆ ಇದು? ಇವತ್ತು ಯಾಕೆ ಬರ್ತಾ ಇದ್ದೀರಿ? ಅವತ್ತು ನೀವೆಲ್ಲ ಏನ್ ಮಾಡಿದಿರಿ? ಅವೆಲ್ಲ ಅಕ್ಲೈಜ್ಮೆಂಟ್ ನನ್ನ ಹತ್ರ ಇದೆ. ಅವತ್ತು ನಾನು ಅಕ್ಲೈಜ್ಮೆಂಟ್ ನನ್ನ ಹತ್ರ ಇದೆ. ಅವತ್ತೇನ್ ಮಾಡಿದಿರಿ? ಟಾರ್ ರೋಡ್ ಹಾಕ್ಬೇಕಂತ ಹೇಳಿದ್ರೆ ಹೆಂಗ್ ತಗಲಾಕಂದ್ರೆ ಇಲ್ಲಿ ಟಾರ್ ರೋಡ್ ಹಾಕ್ಬೇಕಂದ್ರೆ ರೋಡ್ ಕಟ್ಟೆ ಮಾಡ್ಕೊಂಡ್ರೆ ರೋಡ್ ಕಟ್ಟೆ ಅವ್ರನ್ನೇ ಕರ್ಸಿ ಇವ್ರ ಹತ್ರ ಕೇಳ್ಕೊಂಡಿರಕ್ಕಾಗಲ್ಲ. ಅವ್ರನ್ನೇ ಕರ್ಸಿ ರೋಡ್ ಅಲ್ಲಿ ಅಲ್ಲ ಸರ್, ರೈಟ್ ಸರ್, ರೈಟ್ ಏನೋ ನೀವು ಅದರಿಗೆ ವಾದ ಮಾಡಬೇಡ. ಇಲ್ಲಿ ವಾದ ಅದನ್ನೇ ಮಾಡಬೇಡ. ಸರ್ ನಾವು ರೋಡಲ್ಲಿ ಇಟ್ಟಿರೋದು ತಪ್ಪೆ. ತಪ್ಪು ಸರ್, ತಪ್ಪು ನಾವೇ ಒಪ್ಕೊಂತಿದೀವಲ್ಲ ಸರ್. ತಪ್ಪಿಗೆ ನಾವು ಇವತ್ತು ಹೇಳಿದಿರೋದು ನೀವು ಹೇಳಿದ್ರೆ ತಪ್ಪು ಅಂತ ನಾವು ಒಪ್ಕೊಂಡ್ರೆ ಆದ್ಮೇಲೆ ಮತ್ತೆ ಕೇಳ್ತೀರಾ ಸರ್? ತಪ್ಕೊಂತೀವಿ ಅಂದಾಗ ರೈಟ್ ಅಂತ ಹೇಳ್ಬಿಟ್ಟು ಮತ್ತೆ ಇದನ್ನ ನಾವು ಏನ್ ಅಲ್ವಾ? ನಿಮ್ಗೆ ಇಲ್ಲೂ ಇಡ್ಬೋದಲ್ವಾ? ಸರ್ಕಾರಿ ಜಾಗದಲ್ಲೂ ನಮ್ಗೆ ಅನುಮತಿ ಇಲ್ವಲ್ಲ? ಬಿಡಿ ಸರ್, 2 ದಿವಸ ಅವಕಾಶ ಕೊಡಿ ಸರ್. 2 ದಿವಸ ಅವಕಾಶ ಕೊಡಿ. ಅದು ಬದಲು 2 ದಿವಸ ಇದೇ ಅಧಿಕಾರಿಗಳಿಗೆ ಸರ್ ಲೆಟರ್ ಅಲ್ಲಿ ಬೇಕಾ ನಾನು ಕೊಡ್ತೀನಿ, ರೈಟಿಂಗ್ಸ್ ಅಲ್ಲಿ ಬೇಕಾ ನಾನು ಕೊಡ್ತೀನಿ. 2 ದಿವಸ ಅವಕಾಶದಲ್ಲಿ ನಾನು ಕೊಟ್ಟಿಲ್ಲ ಅಂತಂದ್ರೆ ಇದೇ ಸಿಬ್ಬಂದಿ ಏನು ಬಿಡುತ್ತೆ, ಆ ಸಿಬ್ಬಂದಿ ಎಲ್ಲಾನು ಏನಿರುತ್ತೆ ಎಕ್ಸ್ಪೆಂಡಿಚರ್ ಸಮೇತ ನಾನೇ ಬಯಸ್ಕೊಡ್ತೀನಿ ಸರ್. 2 ದಿವಸ ಕಾಲಾವಕಾಶ ಕೊಡಿ ಸರ್. 2 ದಿವಸ ಆದ್ಮೇಲೆ ನಿಮ್ಗೆ ತೆಗ್ದಿಲ್ಲ ಅಂತಂದ್ರೆ ಅದೇನಿದೆ ಅದು ನೀವೇನ್ ಬಂದ್ ಮಾಡ್ತೀವಿ ಅದಕ್ಕೆಲ್ಲ ನಾವೇ ತಲೆ ಬದಿಸ್ತೀವಿ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಸರ್. ಹೇಳಿದ್ಮೇಲೆ ಒಳ್ಳೆ ಉದ್ದೇಶ ಹೇಳ್ತಾ ಇದ್ದೀನಿ. ಗಲಾಟೆಗೆ ಬೇಡ. ಮಕ್ಕ ಮಾಡೋಣ, ಮಕ್ಕ